ನಮಸ್ಕಾರ ರೀ ಎಲ್ಲರಿಗೂ. ಈ ನನ್ನ ಸಣ್ಣದೊಂದು ಚಾನಲ್ ಅಭಿ ಭಾರ್ಗವ್ ವಿಲಾಗ್ಸ್ಗೆ ತಮಗೆಲ್ಲ ಭಾಳ ಹಾರ್ದಿಕ ಸ್ವಾಗತ. ಬರ್ರಿ ಇವತ್ತು ಕರಿಂಡಿ ಮಾಡೋಣಂತ. ಈ ಕರಿಂಡಿನ ಇವತ್ತು ಈ ಹಳದಿ ಬಣ್ಣದ ಸೌತೆಕಾಯಿ, ಕೆಲವೊಬ್ಬರು ಇದಕ್ಕೆ ಹಣ್ಣಾಗಿದ್ದ ಮೆಕ್ಕಿಕಾಯಿ ಅಂತಾರೆ, ಗುಳಗಾಯಿ ಅಂತಾರೆ, ಅದು ಯಾವ್ದು ನನಗೆ ಗೊತ್ತಿಲ್ಲ. ಬಟ್ ಇದರೊಳಗೆ ನಮ್ಮ ಮಮ್ಮಿ ಭಾಳ ಚಲೋ ಕರಿಂಡಿ ಮಾಡ್ತಾರೆ, ಅದನ್ನ ನಾನು ಟ್ರೈ ಮಾಡ್ಲಿಕತ್ತೀನಿ. ಮೊದಲು ಒಂದು ಅರ್ಧ kg ಈ ಎಲ್ಲೋ ಸೌತೆಕಾಯಿ ಅನ್ನೋದಲ್ಲ, ಇದನ್ನು ತೊಗೊಂಡು ಇದರ ತುಂಬು ಮತ್ತು ಇದರ ಮುಂದಿನ ತುದಿಯನ್ನು ಮೊದಲು ಚೆಂದ ಕಟ್ ಮಾಡಿಕೊಡ್ರಿ. ಅದರೊಳಗಡೆ ಇರೋ ಬೀಜ ಎಲ್ಲ ತೆಗೆದಾದ ನಂತರ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಡ್ರಿ, ಮೀಡಿಯಮ್ ಸೈಜ್ನಾಗ. ಹೆಂಗಿರಬೇಕು ಸೈಜ್ ಅಂತಂದ್ರೆ ಅದು ನಿಮಗೆ ಒಂದು ಚಮಚೆ ಒಳಗೆ ಸರ್ವ್ ಮಾಡ್ಬೇಕಾದ್ರೆ ಕರೆಕ್ಟ್ ಅನಿಸ್ಬೇಕು. ಅಷ್ಟು ಸಣ್ಣ ಸಣ್ಣ ಪೀಸ್ನ ನೀವು ಕಟ್ ಮಾಡಿಕೊಡ್ರಿ. ಒಂದ್ರಾಗ 4ರಿಂದ 5 ಪೀಸ್, 6 ಪೀಸ್. ಆಮೇಲೆ ನಮಗೆ ಇದಕ್ಕೆ ಬೆಳ್ಳುಳ್ಳಿ ಭಾಳ ಬೇಕು ರೀ. ಒಂದು 5ರಿಂದ 6 ದೊಡ್ಡ ಬೆಳ್ಳುಳ್ಳಿನ ಮೊದಲೆಲ್ಲ ಬಿಡಿಸಿ ಈ ರೀತಿ ಒಂದು ಡಬ್ಬಿ ಒಳಗೆ ಶೇಕ್ ಮಾಡಿಬಿಟ್ರೆ ಅದ್ರ ಮೇಲಿಂದ ಸಿಪ್ಪೆ ಏನದಲ್ಲ ಅದು ಲೂಸ್ ಆಗ್ತದೆ, ಬಿಡಿಸ್ಲಿಕ್ಕೆ ಸರಳ ಆಗ್ತದೆ. ಈ ಬಿಡಿಸಿದ ನಂತರ ನೀವೇನು ಬೆಳ್ಳುಳ್ಳಿ ತೊಗೊಳ್ತೀರಲ್ಲ ಆ ಬೆಳ್ಳುಳ್ಳಿನ ಇದರೊಳಗೆ ಹಾಕಬೇಕ್ರಿ. ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಅದ, ನನ್ನ ವಿಡಿಯೋಸ್ ನೋಡ್ತೀರಿ, ಸ್ವಲ್ಪ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಕಂಟೆಂಟ್ ಕ್ರಿಯೇಟ್ರಿಗೆ ನೀವು ಕೊಡುವಂಥ ಸಪೋರ್ಟ್ ಇದೆ, ಇದಕ್ಕೇನು ದುಡ್ಡು ಖರ್ಚಾಗೋದಿಲ್ಲ. ಇನ್ನು ಮುಂಭಾಗದೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಮಿಕ್ಸರ್ ಒಳಗೆ 1 ಕಪ್ಪಿನಷ್ಟು ಅಗಸಿ ಬೀಜ, ಫ್ಲ್ಯಾಕ್ಸ್ ಸೀಡ್ ಅಂತಾರಲ್ಲ, ಅದನ್ನು ತೊಗೋಬೇಕು. ತದನಂತರ ಸ್ವಲ್ಪ ಒಂದು 4 ಚಮಚೆಯಷ್ಟು ಸಾಸಿವೆ, ಅದಾದ ನಂತರ 1 ಚಮಚೆಯಷ್ಟು ಜೀರಿಗೆ, ಒಂದು ಸ್ವಲ್ಪ ಪ್ರಮಾಣದೊಳಗೆ ಮೆಂತ್ಯಕಾಳು ಅಂದ್ರೆ 1 ಚಮಚೆಯಷ್ಟು, ಅದಾದ ನಂತರ ಬಡೆ ಸೊಪ್ಪು ನಾನೇನೋ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹಾಕ್ಲಿಕತ್ತೀನಿ, ಬಟ್ ನಮ್ಮ ಮಮ್ಮಿ ಇದನ್ನ ಯಾವತ್ತೂ ಹಾಕಿದ್ದು ನಾನು ನೋಡಿಲ್ಲ. ಅದಾದ ನಂತರ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ, ಸೊ ಜವಾರಿ ಬೆಳ್ಳುಳ್ಳಿಯರ ಹಾಕಿರಿ ಅಥವಾ ನಾರ್ಮಲ್ ಬೆಳ್ಳುಳ್ಳಿ ನಿಮ್ಗೆ ಯಾವ ಸಿಗ್ತಾವೆ ಅದನ್ನ ಹಾಕಿರಿ. ತದನಂತರ ಒಂದು 8ರಿಂದ 10 ಮೆಣಸಿನಕಾಯಿ, ಖಾರ ಇದ್ದರೆ ಕಡಿಮೆ ಹಾಕಿರಿ, ಖಾರ ಜಾಸ್ತಿ ಇಲ್ಲಾಂದ್ರೆ ಒಂದು 10ರ ತನಕ ಹಾಕಿರಿ. ಇದೆಷ್ಟು ಖಾರ ಸ್ಟಾರ್ಟಿಂಗಿಗೆ ಭಾಳ ಖಾರ ಇದ್ದಷ್ಟು ಚಲೋ ಇದೆ. ಅದಾದ ನಂತರ ಒಂದು ಸಣ್ಣದು 1 ಇಂಚಿನಷ್ಟು, ಒಂದು ಅರ್ಧ ಇಂಚಿನಷ್ಟು ಒಂದು ಶುಂಠಿ ಹಾಕಿರಿ. ಅದಾದ ನಂತರ ಅರಿಶಿನ ಪುಡಿ ಹಾಕಿರಿ. ಸೊ ಇದು ಭಾಳ ಟ್ರೆಡಿಷ್ನಲ್ ರೆಸಿಪಿ ರೀ. ಇದರೊಳಗೆ ನೀರು ಉಪಯೋಗ ಮಾಡ್ತಾರೆ. ಇದೊಂದು ಉಪ್ಪಿನಕಾಯಿ ಹೌದು, ಬಟ್ ಇದರೊಳಗೆ ನೀರು ಉಪಯೋಗ ಮಾಡ್ಕೊತಾರೆ. ಈ ರುಬ್ಬಿ ಆದ ನಂತರ ಏನೊಂದು ಪೇಸ್ಟ್ ಬರ್ತದಲ್ಲ, ಅದನ್ನು ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಸೌತೆಕಾಯಿ ಹಾಕಿರಿ. ನೀವು ಸೌತೆಕಾಯಿ ಬದಲಿ ಪಪ್ಪಾಯಕಾಯಿನೂ ತೊಗೋಬಹುದು, ಗ್ರೀನ್ ಪಪ್ಪಾಯ, ಹಸಿರು ಬಣ್ಣದ ಪಪ್ಪಾಯನೂ ತೊಗೋಬೋದು. ಆಮೇಲೆ ಕೆಲವರು ಸೌತೆಕಾಯಿ ಜೊತೆಗೆ ಕ್ಯಾರೆಟ್ ಮಿಕ್ಸ್ ಮಾಡ್ಕೋತಾರೆ. ಆಮೇಲೆ ಪೇಸ್ಟ್ ರುಬ್ಕೊಳ್ಬೇಕಾದ್ರೆ ಅದರೊಳಗೆ ಕರಿ ಲೀವ್ಸ್ ಅಂದ್ರೆ ಕರಿಬೇವು ಸೊಪ್ಪನ್ನು ಹಾಕ್ತಾರೆ ಕೆಲವೊಬ್ಬರು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋದು ಚಲೋ, ಯಾಕಂದ್ರೆ ಅದೊಂದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತದೆ. ಒಂದು ದೊಡ್ಡದು ನಿಂಬೆಹಣ್ಣನ್ನ ಪೂರ್ತಿ ರಸನ ಇದಕ್ಕೆ ಹಿಂಡಬೇಕು ನೀವು. ಇಲ್ಲಿ ನಿಂಬೆಹಣ್ಣನ್ನ ಆ್ಯಕ್ಚುಲಿ ಹಿಂಡೋ ಉದ್ದೇಶ ಏನಂತಂದ್ರೆ ಅದು ಲಘು ಕೆಡಬಾರದು ಅನ್ನೋ ಕಾರಣಕ್ಕಷ್ಟೇ. ಕೆಲವೊಬ್ಬರು ನಿಂಬೆಹಣ್ಣು ಹಾಕೋದಿಲ್ಲ, ಬಿಸಿಲಾಗ ಏನು ನಾವು ಇಡ್ತೀವಿ ಅವಾಗ ಅದು ತಾನೇ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡ್ತದೆ, ಸೊ ತಾನೇ ಹುಳಿ ಬರ್ತದೆ. ಆಮೇಲೆ ಇದು ಭಾಳ ಒಳ್ಳೆಯ ಪಿಕಲ್ ರೀ. ಒಂದು ಆಲ್ಸಿಕಾ ಚಟ್ನಿ ಅಂತ ಹೇಳ್ತಾರೆ ಇದನ್ನ. ಯಾಕಂದ್ರೆ ಇದೊಂದಿತ್ತು ಅಂದ್ರೆ ನಿಮಗೆ ಬರೀ ರೈಸ್ ಜೊತೆ, ನಿಮ್ಮ ಚಪಾತಿ ಜೊತೆ ಅಥವಾ ಜೋಳದ ಭಕ್ರಿ ಜೊತೆ ಭಾರಿ ಟೇಸ್ಟ್ ಆಗ್ತದೆ. ಇದೊಂದಿತ್ತು ಅಂದರೆ ಬೇರೆ ಯಾವುದೂ ಬ್ಯಾಡ್ ಅನಿಸ್ತದೆ. ಸೊ ಬ್ಯಾಸಿಗೆ ದಿನದಾಗ ತಪ್ಪದ ಮಾಡಿರಿ, ತಿನ್ನಿರಿ, ನಿಮ್ಮ ಫ್ಯಾಮ್ಲಿಗೂ ಕೊಡ್ರಿ, ಸರ್ವ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.